ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂತ ತಿರುಗಿ ನೋಡಲಿ ಸರ್. ಯಾವ ರೀತಿ ಧೂಳಿಪಟಾಗಿದೆ ಅಲ್ಲಿ ಒಂದು ಸರ್ಕಾರ. ಅಲ್ಲಿ ಇಷ್ಟೊಂದು ದೊಡ್ಡ ಬಹುಮತವನ್ನು ಹೇಗೆ ನರೇಂದ್ರ ಮೋದಿಜಿಯವರು ಅಮಿತ್ ಶಾಜಿಯವರ ಪ್ರಯತ್ನದಿಂದ ನಾವು ಗೆದ್ದಿದ್ದೇವೆ ಅನ್ನುವಂಥದ್ದೇ ಇಡೀ ದೇಶಕ್ಕೆ ಒಂದು ಉದಾಹರಣೆ. ಸೊ ಇದಕ್ಕಿಂತ ಹೆಚ್ಚು ಉದಾಹರಣೆ ಕೊಡುವಂಥ ಅಗತ್ಯ ಇಲ್ಲ. ಬರುವಂಥ ದಿವಸದಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅನ್ನೋದು ಸ್ಪಷ್ಟ ಪಶ್ಚಿಮ ಬಂಗಾಳದಲ್ಲಿ ತೋರಿಸಿದ್ದಾರೆ. ಮತ್ತು ಎಲ್ಲಿ 1-2 ಸೀಟ್ ಗೆಲ್ಲಕ್ಕಾಗದೇ ಇರುವಂಥ ಕಾಂಗ್ರೆಸ್ ಪಕ್ಷ ಮಾತನಾಡುವಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಆ ಮಾತನಾಡುವಂಥದ್ದನ್ನು ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವರ ಮಾತಿಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಮಾತನ್ನು ಕರ್ನಾಟಕದಲ್ಲಿ ಸರ್ ಬೈ ಎಲೆಕ್ಷನ್ 2 ಬಾಗಲಕೋಟೆ ದಾವಣಗೆರೆಯಲ್ಲಿ ದಾವಣಗೆರೆ ಗೆದ್ದೇ ಗೆಲ್ತೇವೆ ಅಂತ ವಿಶ್ವಾಸ ಇತ್ತು. ಕೊನೆಗಾಲದಲ್ಲಿ ವ್ಯತ್ಯಾಸ ಇದ್ದಂಥದ್ದು ನಮಗೂ ನೋವಾಗಿದೆ. ಸೊ ಬರೋ ದಿವಸಗಳಲ್ಲಿ ಕೊರತೆಗಳು ಏನಾಗಿದೆ ಸರಿಪಡಿಸ್ಕೊಂಡು ಪಕ್ಷವನ್ನು ಬಲಪಡಿಸೋದು ವಿಶೇಷ. ಶಿವರಾಜ್ ಅವ್ರದ್ದು ಟ್ಯಾಂಪರಿಂಗ್ ಆಗಿದೆ ಅನ್ನೋ ಆರೋಪ